ಅರ್ಥಾನುಸಂಧಾನ. ಇಲ್ಲಿ ಪ್ರಸನ್ನ ವೆಂಕಟದಾಸರು ಭಗವಂತನಾದ ಕೃಷ್ಣನನ್ನು ಕೇಳ್ತಾ ಇದ್ದಾರೆ. ನೀನು ಸಾಕದೇ ಇದ್ದರೆ ಇನ್ಯಾರು ಸಾಕ್ತಾರಪ್ಪ ನನ್ನ? ನೀನು ತಾನೇ ದಾಸರ ಅಭಿಮಾನಿ ಆದವನು, ನೀನಲ್ಲದೆ ಇನ್ಯಾರಿದ್ದಾರೆ ನನಗೆ ಕೃಷ್ಣ ಅಂತ ಮೊದಲನೇ ಪಲ್ಲವಿನಲ್ಲಿ ಹೇಳ್ತಾರೆ. ಯಾರೋ ನನ್ನವರನ್ನು ತೊಂದರೆ ಕೊಡಬೇಕು ಅಂತ ಮೂರ್ಖರು ಬಂದರು. ಮೊನ್ನೆ ಅವ್ರನ್ನ ದುರ್ಭಾಗ್ಯರಾಗಿ ಹೋದರು. ನನ್ನ ಬಂದಂಥ ಮೂರ್ಖರು ದುರ್ಭಾಗ್ಯರಾಗಿ ಹೋದರು. ಒಂದು ನಾಯಿ, ಕುನ್ನಿ ಅಂದರೆ ನಾಯಿ, ಕುನ್ನಿ ಕಚ್ಚಿದರೆ ಆನೆ ಅಳುಕುವುದೇ ಅಂತಾರೆ. ಅಂದರೆ ಒಂದು ನಾಯಿ ಬಂದು ಕಚ್ಚಿದ್ರೆ ಆನೆಗೇನಾದ್ರು ನೋವಾಗತ್ತೇನಪ್ಪ ರಂಗ? ನನ್ನ ನಂಬಿಕೆಯ ಮೂರ್ತಿ ಶ್ರೀನಿವಾಸ, ಯಾರೋ ನಾಯಿಗಳು ಬಂದು ಕಚ್ಚಿದ್ರೆ ಆನೆಗೆ ಹೆಂಗೆ ಏನೂ ಆಗಲ್ವೋ, ಹಾಗೆ ನಿನ್ನ ಭಕ್ತನಾದಂಥ ನನಗೆ ನನ್ನವರಿಗೆ ತೊಂದರೆ ಕೊಡಕ್ಕೆ ಬಂದರೆ ಅವರಿಗೆ ನಮಗೇನೂ ಆಗೋದಿಲ್ಲ ಅನ್ನೋ ಒಂದು ಭರವಸೆಯಿಂದ ಈ ನುಡಿನ ಹಾಡಿದ್ದಾರೆ. ಹಸಿದ ಮಳಲ ಮೆದ್ದವನಂತೆ ಕಂಗೆಟ್ಟು, ತುಂಬ ಹಶ್ವಾದಾಗ ಮಣ್ಣು ತಿಂದು ಕಂಗೆಟ್ಟುಬಿಟ್ಟಿರ್ತಾರೆ. ತುಂಬ ಬಾಯಾರಿಕೆ ಆಗಿರುತ್ತೆ. ಆವಾಗ ಬಿಸಿಲು ಕುದ್ರೆ ನೀರಿರುತ್ತಲ್ಲ, ಅದನ್ನೇ ಕುಡಿಯೋಕ್ಕೆ ಅಂತ ಅದ್ರ ಹಿಂದೆ ಓಡಿ ಹೋಗ್ತಾರೆ. ಆ ಥರ ಆಗಿದೆ ನಮ್ಮ ಜೀವನ ಅಂತ ಉಪಮೆ ಕೊಡ್ತಾ ಇದ್ದಾರೆ. ಹೇಗೆ ತುಂಬ ಹಶ್ವಾದಾಗ ಮಣ್ಣು ತಿಂದು ಬಿಸಿಲು ಕುಂದೆ ನೀರನ್ನೇ ಕುಡಿಯೋಣ ಅಂತ ಓಡ್ತಿರ್ತಾರಲ್ಲ ಜನ, ಮತಿ ಭ್ರಷ್ಟರಾಗಿ, ಆ ಥರ ನಾನು ಆಗ್ಬಿಟ್ಟಿದ್ದೀನಪ್ಪ. ವಿಷಮ ಅನುಸರಿಸುವುದು ಉಚಿತವಲ್ಲ. ಅಂಥ ಸಮಯದಲ್ಲಿ ನಮಗೆ ತಲೆ ಕೆಟ್ಟಾಗ, ಏನು ಗೊತ್ತಾಗದೇ ಇರುವಾಗ ಕೆಟ್ಟ ಮನಸ್ಸಿರೋರು, ವಿಷದಂಥ ಮನಸ್ಸಿರುವಂಥ ಮನುಷ್ಯರನ್ನ ಅನುಸರಿಸೋದು ಖಂಡಿತ ಸರಿಯಲ್ಲ. ಬಿಸಜ ದೇವಿ ಅರಸ ಅಂದರೆ ಕಮಲ ದೇವಿ ಅಂದರೆ ಲಕ್ಷ್ಮೀದೇವಿ ಅರಸನಾದ ಸುಧಾಮನ ಅಘಭಂಗ ಮಾಡಿದಂಥ, ಸುಧಾಮ ಬಂದಿದ್ದ, ಎಷ್ಟು ಬಡವನಾಗಿದ್ದ, ಅವನೆಲ್ಲ ಕಷ್ಟ, ಅವನೆಲ್ಲ ಪಾಪ, ಅಘ ಅಂದರೆ ಪಾಪ, ಎಲ್ಲ ಪಾಪವನ್ನು ಭಂಗ ಮಾಡಿ ಅವನಿಗೆ ಉತ್ಕೃಷ್ಟವಾದಂಥ ಸ್ಥಾನವಂತ ಕೊಟ್ಟಂತಹ ಕೃಷ್ಣ, ನೀನಲ್ಲದೆ ಇನ್ಯಾರು ನನ್ನ ಸಾಕ್ತಾರೆ ಅಂತ ಕೇಳ್ತಾನೆ. ಅಂದರೆ ಕೆಟ್ಟ ಮನಸ್ಸಲ್ಲಿರೋರು ನಮಗೆ ದುರ್ಮಾರ್ಗವನ್ನು ತೋರಿಸ್ತಾರೆ. ಹೇಗೆ ನಾವು ಮಣ್ಣು ತಿಂದು ತಲೆ ಕೆಟ್ಟಾಗ ಬಿಸಿಲು ಕುದ್ರೆ ನೀರನ್ನೇ ಕುಡಿಯೋಕ್ಕೆ ಹೋಗ್ತೀವೋ, ಹಾಗೆ ಅವ್ರನ್ನ ಅನುಸರಿಸ್ಕೊಂಡು ಹೋಗ್ಬಿಡ್ತೀವಿ. ಆ ಥರ ಹೋಗಬಾರ್ದು, ಅದು ಸರಿಯಲ್ಲ. ಕಮಲನಾಭನ ಅರಸನಾದ ಸುಧಾಮನ ಪಾಪಗಳನ್ನೆಲ್ಲ ಪರಿಹರಿಸಿದಂಥ ಕೃಷ್ಣ, ನೀ ಸಾಕು, ನೀ ಸಾಕದಿದ್ದರೆ ಸಾಕುವರಾರೋ ಅಂತ ಕೇಳ್ತಾರೆ. ಬಂಟರ ಮಾತ ಕೇಳದೆ ಭಾರ ತಾಳದೆ ಏನುಂಟು ಕಾರ್ಯವು ನಿನಗೆಲ್ಲೋ ದಯಾಳು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಂದರೆ ಸಖ್ಯ ಭಕ್ತಿ ತುಂಬ ಕ್ಲೋಸ್ ಆಗಿದ್ದಾಗ ಅವ್ರಿಗೆ ನಾವು ಏನು ಬೇಕಿರೋ ಹೇಳ್ಬೋದು. ನಾನು ನಿನ್ನ ಬಂಟ, ನನ್ನ ಮಾತು ಕೇಳಿದೆ, ನನ್ನ ಭಾರನ ನೀನು ಪರಿಹರಿಸಿದೆ, ನಿನಗೆ ಬೇರೆ ಏನು ಮುಖ್ಯವಾದ ಕೆಲಸ ಇದೆಯಪ್ಪ ದೇವರೇ, ದಯಾಳು ಅಂತ ಹೇಳ್ತಿದ್ದಾರೆ, ನಿನಗೆ ಬೇರೆ ಏನು ಕೆಲಸ ಇದೆ? ಕಂಟಕ ಜನರ ಅಂದರೆ ಕಂಟಕ ಅಂದರೆ ತುಂಬ ಕೆಟ್ಟದ್ದು ಮಾಡುವಂಥ ಜನರಿಗೆ ಅಪಕಾರಿಯಾದಂಥ ದೀನರ ಈಶ. ಕಂಟಕ ಜನ ಅಂದರೆ ಕೆಟ್ಟ ಜನಕ್ಕೆ ತುಂಬ ಅಪಾಯಕಾರಿಯಾದವನು ಭಗವಂತ. ಅವನು ಯಾರು ಅಂದರೆ ದೀನ ಜನರು, ಯಾರೂ ಇಲ್ವೋ ಅವ್ರಿಗೆ ಭಗವಂತ ಇರ್ತಾನೆ ಅಂತ ದೀನ ಜನರಿಗೆಲ್ಲ ಈಶನಾಗಿರುವಂಥ, ರಕ್ಷಕನಾಗಿರುವಂಥ ವೈಕುಂಠ ವಲ್ಲಭ, ವೈಕುಂಠ ಪತಿಯಾದಂತಹ ಪ್ರಸನ್ನ ವೆಂಕಟ, ನೀನೇ ನನ್ನ ಬಂಧು, ನೀನಲ್ಲದಿನ್ಯಾರೋ ನನ್ನ ಕಾಯ್ತಾರಪ್ಪ, ನೀ ಸಾಕದಿದ್ದರೆ ಸಾಕುವರಾರೋ ದಾಸಾಭಿಮಾನಿ, ನೀನಲ್ಲದಾರೋ ಕೃಷ್ಣ ಅಂತ ತುಂಬ ಹೃದಯ ವಿದ್ರಾಕವಾಗಿ ಕಮಲದಿಂದ ಬಂದಂತಹ ಕೀರ್ತನೆ ತುಂಬ ಚೆನ್ನಾಗಿದೆ. ಪ್ರಸನ್ನ ವೆಂಕಟದಾಸರ ಕೀರ್ತನೆ ಇದು. ಎಲ್ಲರೂ ಹಾಡೋಣ, ಅರ್ಥಾನುಸಂಧಾನ ಮಾಡಿಕೊಂಡು ಹಾಡೋಣ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ನೀ ಸಾಕದೇ ಇದ್ದರೆ ಸಾಕುವರಾರೋ ದಾಸಾಭಿಮಾನಿ, ನೀನಲ್ಲದಾರೋ ಕೃಷ್ಣ, ನೀ ಸಾಕದೇ ಇದ್ದರೆ ಸಾಕುವರಾರೋ ದಾಸಾಭಿಮಾನಿ, ನೀನಲ್ಲದಾರೋ ಕೃಷ್ಣ, ನೀ ಸಾಕದೇ ಇದ್ದರೆ ಸಾಕುವರಾರೋ. ನಿನ್ನವರನು ಬಾಧಿಸಬಂದ ಮೂರ್ಖರೋ, ನಿನ್ನವರನು
ಬಾಧಿಸ ಬಂದ ಮೂರ್ಖರು ಮೊನ್ನೆ ದುರ್ಭಾಗ್ಯರಾಗಿ ಹೋದರು, ಮೊನ್ನೆ ದುರ್ಭಾಗ್ಯರಾಗಿ ಹೋದರು. ಕುನ್ನಿ ಕಚ್ಚಿದರಾನೆ ಆಳುವುದೇ ರಂಗ, ಕುನ್ನಿ ಕಚ್ಚಿದರಾನೆ ಆಳುವುದೇ ರಂಗ. ನಿನ್ನ ನಂಬಿಕೆಯ ಮೂರುತಿ ಶ್ರೀನಿವಾಸ, ಕುನ್ನಿ ಕಚ್ಚಿದರಾನೆ ಆಳುವುದೇ ರಂಗ. ಎನ್ನ ನಂಬಿಕೆಯ ಮೂರುತಿ ಶ್ರೀನಿವಾಸ, ನೀ ಸಾಕದೇ ಇದ್ದರೆ ಸಾಕುವರಾರೋ. ದಾಸಾಭಿಮಾನಿ ನೀನಲ್ಲದಾರೋ ಕೃಷ್ಣ, ನೀ ಸಾಕದೇ ಇದ್ದರೆ ಸಾಕುವರಾರೋ. ಹಸಿದು ಮಳಲ ಮೆದ್ದವ ನಂತೆ ಕಂಗೆಟು, ಹಸಿದು ಮಳಲ ಮೆದ್ದವನಂತೆ ಕಂಗೆಟ್ಟು. ತೃಷೆಯಾಗಿ ಬಿಸಿಲ್ದೋರೆ ಗೋಡುವನಂತೆ, ತೃಷೆಗಾಗಿ ಬಿಸಿಲ್ದೋರೆ ಗೋಡುವನಂತೆ. ವಿಷಮ ಮಾನಿಸರನುಸರಿಸುವುದುಚಿತಲ್ಲ, ವಿಷಮ ಮಾನಿಸರನುಸರಿಸುವುದುಚಿತಲ್ಲ. ಬಿಸಜ ದೇವಿಯ ರಸ ಸುಧಾಮಘ ಭಂಗ, ಬಿಸಜ ದೇವಿಯ ರಸ ಸುಧಾಮಘ ಭಂಗ. ನೀ ಸಾಕದೇ ಇದ್ದರೆ ಸಾಕುವರಾರೋ. ದಾಸಾಭಿಮಾನಿ ನೀನಲ್ಲದಾರೋ ಕೃಷ್ಣ, ನೀ ಸಾಕದೇ ಇದ್ದರೆ ಸಾಕುವರಾರೋ. ಬಂಟರ ಮಾತ ಕೇಳದೆ ಭಾರತಾಳದೆ, ಬಂಟರ ಮಾತ ಕೇಳದೆ ಭಾರತಾಳದೆ. ನಂಟು ಕಾರ್ಯವು ನಿನಗೆಳೆದಯಾಳು, ಏನುಂಟು ಕಾರ್ಯವು ನಿನಗೆಳೆದಯಾಳು. ಕಂಟಕ ಜನಕ ಪಕ್ಕಾರಿ ದಿನೇಶ, ಕಂಟಕ ಜನಕ ಪಕ್ಕಾರಿ ದಿನೇಶ. ವೈಕುಂಠವಲ್ಲಭ ಪ್ರಸನ್ನ ವೆಂಕಟ ಬಂಧು, ಕಂಟಕ ಜನಕ ಪಕ್ಕಾರಿ ದಿನೇಶ. ವೈಕುಂಠವಲ್ಲಭ ಪ್ರಸನ್ನ ವೆಂಕಟ ಬಂಧು, ನೀ ಸಾಕದೇ ಇದ್ದರೆ ಸಾಕುವರಾರೋ. ನೀ ಸಾಕದೇ ಇದ್ದರೆ ಸಾಕುವರಾರೋ. ದಾಸಾಭಿಮಾನಿ ನೀನಲ್ಲದಾರೋ ಕೃಷ್ಣ, ದಾಸಾಭಿಮಾನಿ ನೀನಲ್ಲದಾರೋ ಕೃಷ್ಣ. ನೀ ಸಾಕದೇ ಇದ್ದರೆ ಸಾಕುವರಾರೋ, ಸಾಕುವರಾರೋ, ಸಾಕುವರಾರೋ. ಧನ್ಯವಾದಗಳು.